ಹಾಯ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಮಹಾದೇವ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಮ್ಮ ಕಾಲೇಜ್ ಹತ್ರ ಹೋಗಬೇಕು, ಅದಕ್ಕೆ ಸ್ವಲ್ಪ ಬೇಗ ಎದ್ದಿದ್ದೀನಿ. 6 o'clock ಆಗಿದೆ ಆಲ್ರೆಡಿ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಬಾಯ್. A few moments later. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ರೆಡಿ ಆಗಿದ್ದೀನಿ. ಅಮ್ಮ ಟಿಫನ್ ತಿನ್ಕೊಂಡು ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ನನಗೆ ಬಸ್ ಅಂದರೆ ಅಲರ್ಜಿ ಗೈಸ್. ಬಸ್ ಅಂದರೆ ವಾಮಿಟ್ ಬರುತ್ತೆ. ಟ್ರೈನ್ ಆದರೆ ಹೊಟ್ಟೋಗ್ತೀನಿ. ಈ ಬಸ್ಸಲ್ಲಿ 1 hour 1.5 hour ಜರ್ನಿ ಮಾಡೋದೇ ನಾನು ಹೆಚ್ಚು ಗೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದು ವಿಂಡೋ ಸೀಟ್ ಸಿಕ್ಕಿದ್ರೆ ಮಾತ್ರ ಜರ್ನಿ ಮಾಡ್ತೀನಿ. ಇವೆಲ್ಲ ಇವಾಗ ಟ್ರೈನ್ಗೆ ಹೋಗ್ತಾ ಇದ್ವಿ. ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಜಾಯ್ನ್ ಆಗ್ತಾರೆ ರಾಮನಗರದಲ್ಲಿ. ಸೊ ಅವ್ರನ್ನ ಮೀಟ್ ಮಾಡಿಸ್ತೇನೆ ಗೈಸ್ ಯೂನಿವರ್ಸಿಟಿಯಲ್ಲಿ ಇಳಿದ ಮೇಲೆ, ಯಾಕಂದರೆ ಅವರು ಸಿಗಲ್ಲ ಅನಿಸುತ್ತೆ ರಾಮನಗರಲ್ಲಿ. ಓಕೆ ಬಾಯ್, ಸಿಗ್ತೀನಿ. ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ಗೆ ಬಂದು ಟಿಕೆಟ್ನೇ ತೊಗೊಳೋದನ್ನ ಮರೆತ್ಕೊಂಡ್ಬಿಟ್ಟು ಹೊರಟೋಗಿದ್ದೆ. ಆಮೇಲೆ ಫ್ರೆಂಡ್ಗೆ ಕಾಲ್ ಮಾಡಿ ಟಿಕೆಟ್ ತಗೋ ಅಂತ ಹೇಳ್ಬಿಟ್ಟು ಟ್ರೈನ್ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ. ನನ್ನ PUC ಫ್ರೆಂಡ್ ನೀಲೂಫರ್ ಅಂತ ಇದ್ದಾಳೆ, ಅವಳು ಸಿಕ್ಕಿದ್ಲು. ಅವಳ ಜೊತೆ ಮಾತಾಡ್ತಾ ಇದ್ದೆ. ಅಷ್ಟರಲ್ಲಿ ಟ್ರೈನ್ ಬಂತು. ತುಂಬ ರಶ್ ಆಗಿತ್ತು ಅಂದ್ಬಿಟ್ಟು ಇಬ್ಬರು ಮಾತಾಡಿಕೊಂಡು ಟ್ರೈನ್ಗೆ ಹತ್ಬೇಕಾದ್ರೆ ಒಂದು ಕ್ಯಾಪ್ಚರ್ ವೀಡಿಯೋ ಮಾಡ್ಕೊಂಡಿದ್ರು. ನಾನು ಟ್ರೈನಿಗೆ ಬಂದು ಮಾತಾಡ್ಕೊಂಡು ಯೂನಿವರ್ಸಿಟಿಗೆ A few inches later. ಹಾಯ್ ಗೈಸ್, ಜಸ್ಟ್ ಟ್ರೈನ್ ಹೇಳ್ಬಿಟ್ಟು ಬರ್ತಿದ್ದೀನಿ. ನನ್ನ ಫ್ರೆಂಡ್ಸ್ ಸ್ವಲ್ಪ ನನಗಿಂತ ಹಿಂದೆ ಇರ್ತಿದ್ರು. ಅವ್ರು ಆಲ್ರೆಡಿ ಅದು ವೆಯ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಅಲ್ಲಿ ಹೋಗ್ತಿದ್ದೀನಿ ಇವಾಗ. ಬನ್ನಿ, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿಸ್ತೀನಿ. ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ ಆ ಕಡೆಗೊಬ್ಬ ಈ ಕಡೆಗೊಬ್ಬ ಓಡೊಂಟೋದ್ರು ಫ್ರೆಂಡ್ಸ್. ಇವನೇ ನನ್ನ ಫ್ರೆಂಡ್ ದುರ್ಗಾ, ಮತ್ತು ಇವರು ಹರಿಯಣ್ಣ ಅಂತ. ಅವ್ರಿಗೆ ಸ್ವಲ್ಪ ನಾಚಿಕೆ, ಯಾರಾದರೂ ಹುಡುಗಿರು ಲೈಕ್ ಮಾಡಿಬಿಡ್ತೀರಾ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀವಿ ಫ್ರೆಂಡ್ಸ್. ಜಾತ್ರೆ ಫ್ರೆಂಡ್ಸು 2 months ಆದ್ಮೇಲೆ ಬಂದಿದ್ದೀವಿ. ಇದೇನಾ ರೆಸ್ಪೆಕ್ಟು? ಇದೇನಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಹಾಯ್ ಗೈಸ್, ಟೆಂಪಲ್ಗೆ ಹೋಗಿ ಕೈ ಮುಗಿದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಇವತ್ತೇನು ಕೆಲಸ ಆಗಬೇಕು ಅಂತ ಬಂದಿದ್ದೀವೋ ಆ ಕೆಲಸ ಇವತ್ತೇ ಆಗಲಿ ಅಂತ ಬಂದ್ವಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕಾಲೇಜಲ್ಲಿ ಒಂದು ಸೈನ್ ಹಾಕಿಸ್ಕೋಬೇಕು ಅಂತ ಅಂದರೆ ತುಂಬ ಕಷ್ಟ. ಅದಕ್ಕೆ ಇವತ್ತಾಗಲಿ ಆ ಕೆಲಸ ಅಂತ ಅಂದ್ಬಿಟ್ಟು. ಯಾಕಂದರೆ ಹರಿಯಣ್ಣ ಮತ್ತು ದುರ್ಗ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅವ್ರು ರಜಾ ಹಾಕ್ಬಿಟ್ಟು ಬಂದಿದ್ದಾರೆ. ನಾವೇನೋ ಮನೆ ಹತ್ರ ಇದ್ದೀವಿ, ನಾವು ಬರ್ಬೋದು ಯಾವಾಗ ಬೇಕಾದ್ರೂ. ಆಫ್ಟರ್ ಲಾಂಗ್ ಟೈಮ್, ಮೇ ಬಿ 2.5 months ಆದಮೇಲೆ ನಾವೆಲ್ಲರೂ ಸಿಗ್ತಿರೋದು. ಆದರೆ ಅಜಯ್, ಪ್ರಜ್ವಲ್, ವಿಜಯ್ ಬರ್ತಿಲ್ಲ. ಬಿಕಾಸ್ ಅವ್ರಿಗೇನೋ ಮನೆ ಹತ್ರ ವರ್ಕ್ ಇದೆ ಅಂತ ಅಂದ್ಬಿಟ್ಟು ಅವ್ರು ಬರ್ತಿಲ್ಲ. ಬರೀ ಹರಿಯಣ್ಣ, ದುರ್ಗಾ ಮತ್ತು ವಿಜಯ್ ಅಂತ, ನಾನು ಮತ್ತು ಪ್ರಭಾ, ನಾವೆಷ್ಟು ಜನ ಸಿಗ್ತಿದ್ದೀವಿ. ಹಾಗೆ ನನ್ನ ರೂಮ್ಮೇಟ್ ಜಾನು ಇದ್ದಾಳೆ, ಸೃಜನಾ ಅಂತ ಅಂದ್ಬಿಟ್ಟು. ಅವಳು ಕಾಲ್ ಮಾಡಿದ್ದೆ ಬಾ ಅಂತ ಅಂದ್ಬಿಟ್ಟು ಅವಳು ಬರ್ತೀನಿ ಅಂತ ಅಂದು. ಬನ್ನಿ, ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿಸ್ತೀನಿ. ಆದರೆ ತುಂಬ ನಾಚ್ಕೋತಾರೆ ಫ್ರೆಂಡ್ಸ್, ಹುಡುಗಿರ್ಗಿಂತ ಹೆಚ್ಚು ನಾಚ್ಕೋತಾರೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಕ್ಯಾಮ್ರಾ ಮುಂದೆ ಮಾತಾಡಲ್ಲ, ಕ್ಯಾಮ್ರಾ ಹಿಂದೆ ಮಾತಾಡ್ತಾರೆ. ಅವರು ತುಂಬ ಬ್ಯುಸಿ ಫೋನಲ್ಲಿ. ಮತ್ತು ಅವರಿಬ್ಬರು ಡಾಕ್ಯುಮೆಂಟ್ಸ್ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ ನನ್ನ ಫ್ರೆಂಡ್ ಪ್ರಭಾಗೋಸ್ಕರ. ಸೊ ಅವಳು ಬಂದ ತಕ್ಷಣ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಂಟ್ಔಟ್ ತೆಗೆಸ್ಕೊಂಡು ಕಾಲೇಜ್ ಹತ್ರ ಹೋಗಿ ಬಾಯ್. ಇವರಿಬ್ಬರು ಒಳ್ಳೆ ಸಿಂಗರ್ ಗೈಸ್. A few moments later. ಜೊತೆಯಲ್ಲಿ ಜೋಡಿಯಾಗಿ ತೇರಿ ನಡೆಯುವ ಮಾಡುವ ಅರವಿಗಳು ಮಾತಾಡಿಸಿ ನನ್ನ ರೂಮ್ಮೇಟ್ ಸೃಜನಾ ಗೈಸ್. ಇವಳು ಹಾಯ್. 2 hours ವೆಯ್ಟ್ ಮಾಡಿಸಿದ್ದೀನಿ ಅಂತ ಅನ್ನೋದೇ ಇಲ್ಲ ಗೈಸ್. ಇವಳಿಗೆ ಎಷ್ಟು ಸ್ಲೋ ಆಗಿ ನಡ್ಕೊಂಡು ಬರ್ತಿದ್ದಾಳೆ ನೋಡಿ. ಬಂದು ಒಂದು ಸ್ವಲ್ಪ ಹೊತ್ತೆಲ್ಲ ಮಾತಾಡಿಕೊಂಡು ಸೈಬರ್ನಲ್ಲಿ ಡಾಕ್ಯುಮೆಂಟ್ ಪ್ರಿಂಟೌಟ್ ತೆಗಿಸ್ಬೇಕಾಗಿತ್ತು ಎಲ್ಲರೂ. ಅವನ್ನೆಲ್ಲ ಚೆಕ್ ಮಾಡಿ ಮತ್ತು ರಿಸಲ್ಟ್ ಶೀಟೆಲ್ಲ ತೆಗೆಸ್ಕೊಂಡು
ಒಂದೇ ಸೆಟ್ ತಾನೇ ಬೇಕು. ಸೂಪರ್ ಕಾಣಿಸ್ತಿದ್ಯಾ 11 ಗಂಟೆ. ಫಸ್ಟ್ ಆಫ್ ಆಲ್ ಇವಳು ಇದ್ದಾಳಲ್ಲ ಪ್ರಭಾ, ಇವಳು ಬಂದಿದ್ದು ಲೇಟು ಗೈಸ್. ಇವಳಿಂದಾನೇ ಅರ್ಧ ಟೈಮ್ ವೇಸ್ಟ್ ಆಯ್ತು. 9ಗೆ ಬಂದ್ವಿ ನಾವು ಯೂನಿವರ್ಸಿಟಿಗೆ. ಮಲಗಿದವಳನ್ನ ಎತ್ಕಾಡ್ತಿದ್ದೀನಿ ಲಾಗ್ ಮಾಡೋಣ ಬಾರೆ ಪಾಪ ಟಿಫನ್ ತಿಂದೆ ಬಂದಿದ್ದಾಳೆ. ಪಾಪ ಅನ್ಕೊಂಬೇಡಿ, ನಾವ್ ಯಾರು ತಿಂದಿಲ್ಲ ಗೈಸ್, ಅವಳು ಒಬ್ಬಳೇ ತಿಂದಿದ್ದಾಳೆ. ಈ ತರ ಫ್ರೆಂಡ್ಸ್ ಇದ್ರಲ್ಲಿ ಫ್ರೆಂಡ್ಸ್ ಒಬ್ರು ತಿನ್ನಕ ಏನೋ ಫ್ರೆಂಡ್ ತಿಂದಿಲ್ಲ ಅಂದ್ಬಿಟ್ಟು ನಾವ್ ತಿಂದ ಬಂದ್ರೆ ಇವಳು ಒಬ್ಳೆ ತಗೋ ತಿಂತಾವಳೆ ಅಂದಿ ತಿಂದಂಗೆ. ಹೌದು. ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ ಬನ್ನಿ, ನಮ್ಮ ಯೂನಿವರ್ಸಿಟಿ ತೋರಿಸ್ತೀವಿ. ಸ್ವಲ್ಪ ಕೆಲಸ ಇದೆ ಅಂತ ವಿಜಿ ಹೋದ, ಮತ್ತು ನಾವು ಡಿಪಾರ್ಟ್ಮೆಂಟ್ ಹತ್ರ ಹೋದ್ವಿ. 3 months ಆದಮೇಲೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗ್ತಿದ್ದೀವಿ, ಅಶೋಕ ಭವನ. ಏನೋ ಒಂಥರ ಎಕ್ಸೈಟ್ಮೆಂಟ್ ಗೈಸ್. ಬನ್ನಿ ನಮ್ಮ ಡಿಪಾರ್ಟ್ಮೆಂಟ್ನ ತೋರಿಸ್ತೇನೆ. ಕೆಳಗಡೆ ಇಂಗ್ಲೀಷ್ ಮತ್ತು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಇದೆ. ನಮ್ಮದು ಮೇಲೆ ಹೋಗಬೇಕು. ಬೆಂಗಳೂರು ಯೂನಿವರ್ಸಿಟಿ ಗೈಸ್ ಇದು. ನೋಡಿ, ಇದು ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ನಮ್ಮದು ಹಿಸ್ಟ್ರಿ. ನಮ್ಮ ಕ್ಲಾಸ್ ರೂಮ್ ಗೈಸ್. ನಮ್ಮ ಜೂನಿಯರ್ಸ್ಗೆ ಕ್ಲಾಸ್ ತೊಗೊಂಡಿದ್ದಾರೆ. ಯಾರೋ ಒಬ್ಬ ಲೇಟಾಗಿ ಬಂದು ವೆಯ್ಟ್ ಮಾಡ್ತಿದ್ದಾನೆ. ನೋಡಿ, ಇದೆ ನಮ್ಮ ಡಿಪಾರ್ಟ್ಮೆಂಟ್. ಬನ್ನಿ, ಹಾಗೆ ಬಂದಿರೋ ಕೆಲಸ ನೋಡೋಣ, ಆಮೇಲೆ ಸಿಗ್ತೀನಿ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹಾಗೆ ಬಂದಿರೋ ಕೆಲಸ ನೋಡೋಣ, ಆಮೇಲೆ ಸಿಗ್ತೀನಿ. ಬಾಯ್. ಹಾಯ್. ಸಿಗ್ನೇಚರ್ ಎಲ್ಲ ಹಾಕಿಸ್ಕೊಂಡ್ವಿ. ಹೆಂಗೋ ಬಂದಿದ್ದು ಕೆಲಸ ಮುಗೀತು. 1.5 hour ವೆಯ್ಟ್ ಮಾಡಿದ್ವಿ. ಟೈಮ್ ಇವಾಗ 12:20 ಆಗಿದೆ. ಇವಾಗ ಕಾರ್ಪೊರೇಷನ್ ಬ್ಯಾಂಕ್ ಹತ್ರ ಹೋಗ್ಬೇಕು ಗೈಸ್, ಮೆಜೆಸ್ಟಿಕ್. ಅಲ್ಲಿಗೆ ಹೋಗಿ ಅಲ್ಲಿಂದ ಆಫೀಸ್ ಹತ್ರ ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸೆಂಡ್ ಮಾಡಿಬಿಟ್ಟು ಬರಬೇಕು. ಎಲ್ಲರೂ ಕೂತಿದ್ದಾರೆ ಅಲ್ಲಿ. ಆ್ಯಂಡ್ ಜಾನು ಇವಾಗ ಹಾಸ್ಟೆಲ್ಗೆ ಹೋಗಬೇಕು ಅಂತ ಅಂದಿದ್ದಾಳೆ. ಹೊಟ್ಟೆ ಹಶ್ವಾಗ್ತಿದೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ನಮಗೂ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು. ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಅವ್ಳು ಬರಲ್ಲ ಅಂತ ಅಂದು. ಟಯರ್ಡ್ ಆಗಿದ್ದೀನಿ ಅಂತ. ಗೈಸ್, ಏನು ಕಂಟೆಂಟ್ ಏನು ಕೊಡ್ತಾ ಇಲ್ಲ ಇವರು. ಕಂಟೆಂಟ್ಗೋಸ್ಕರ ಕರೆಸ್ಬಿಟ್ಟು ಹಿಂಗೆ ಕಳಿಸ್ತಾ ಇದ್ದಾರೆ ವಾಪಸ್ಸು. ಇದಕ್ಕೋಸ್ಕರ ನಾನು ಫುಲ್ ಎದ್ದು ರೆಡಿಯಾಗೆಲ್ಲ ಬಂದೆ. ಕಾಲೆಲ್ಲ ಗಾಯ ಮಾಡ್ಕೊಂಡಿಲ್ಲ ನಾನು. ಈ ಥರ ಫಸ್ಟ್ ಬ್ಲಾಗಲ್ಲೂ ಹೇಳಿದ್ದೀನಿ, ಫ್ರೆಂಡ್ಸ್ನ ನಂಬೇಡಿ, ಉದ್ಧಾರ ಆಗಲ್ಲ. ಇವತ್ತು ಕೂಡ ಅಷ್ಟೇ. ಇಲ್ಲ ಗೈಸ್, ಇದನ್ನು ಅರ್ಧ ಜನ ತಗೊತಾರೆ, ಅರ್ಧ ಜನ ತಗೊಳ್ಳಲ್ಲ. ತಗೊಳ್ದೇ ಇರೋ ಲಿಸ್ಟಲ್ಲಿ ನಾವು ಸೇರ್ಕೊತೀವಿ. ನಾವು ಯಾಕೆ ಅಂತಂದರೆ ಇಂಥವ್ರೆ ತಾನೇ ಅವ್ನು ಮಾಡೋದು. ಅದಕ್ಕೆ ಗೈಸ್, ನಾನು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ. ಶಿಲ್ಪಾ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್. ಓಹ್, ಇವಾಗ ತಾನೇ ಈಗ ತಾನೇ ಏನೋ ಹೇಳಿದ್ಲಲ್ವ ಗೈಸ್, ಫ್ರೆಂಡ್ಸ್ನ ನಂಬರ್ದು. ಇವಾಗ ಮತ್ತೆ ಅದು ಅಗ್ರಿ ಮಾಡ್ತೀರಾ ಎಲ್ಲರೂ ಕೂಡ. ಅದು ನನಗೆ ತುಂಬ ಹಶ್ವಾಗ್ತಿದೆ ಗೈಸ್, ಎವ್ವಿ ಹಶ್ವಾಗ್ತಿದೆ. ಕೆಲ್ಸಕ್ಕೆ ಹೋಗ್ತಾರೆ ಗೈಸ್. ಇವನು ಕೆಲ್ಸಕ್ಕೆ ಹೋಗ್ತಾನೆ, ಅವಳು ಕೆಲ್ಸಕ್ಕೆ ಹೋಗ್ತಾನೆ, ಇವನು ಕೆಲ್ಸಕ್ಕೆ ಹೋಗ್ತಾನೆ. ಇವಳು ಕಾಲೇಜ್ಗೆ ಹೋಗ್ತಾಳೆ, ನಾನು ಮನೇಲಿದ್ದೀನಿ. ಒಬ್ಬರು ಏನು ಕೊಡಲಿಲ್ಲ ಗೈಸ್. ಏನಂತಾರೆ ಕನ್ನಡದಲ್ಲಿ? ಅನ್ಎಂಪ್ಲಾಯ್ಡ್, ನಿರುದ್ಯೋಗಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವರು ಅಷ್ಟೇ. ಅವ್ರು ಲಾಗಲ್ಲಿ ಏನು ಅಡುಗೆ ಮಾಡಿದ್ದಾಳೆ ಅದ್ರೊಳಗಡೆ ನೀನು ಏನೋ ಇದಾಗಿದೆ ಗೈಸ್. ಅವ್ರ ಮಾತೆಲ್ಲ ತಲೆ ಕೆಡಿಸ್ಕೊಂಬೇಡಿ, ತುಂಬಾ ಇರಿಟೇಷನ್ ಮಾಡ್ತಾರೆ ಗೈಸ್ ಇವರೆಲ್ಲ. ಇರಿಟೇಷನ್ ಕಣ್ರಿ. ಕಳ್ಸಿ 2 minutes ಅಥವಾ 20 minutes ಮಾತಾಡಕ್ಕೆ ಬಿಡಲ್ಲ ಗೈಸ್. ಇನ್ನೇನು ಲಾಗ್ ಮಾಡಲಿ. 2 minutes ಅಥವಾ 20 minutes ಅದನ್ನ ಏನು ಮಾಡಬೇಕು? ಏನು ಮಾಡಬೇಕು? ಕುಕ್ ಮಾಡಬೇಕು. ಒಳ್ಳೆ ಮರ್ತ್ಬಿಡಿ, ನಾನು ಎಷ್ಟು ಚೆನ್ನಾಗಿ ಕಾಣ್ತೀನಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ತುಂಬಾ ಸುಸ್ತಾಗ್ತಿದೆ, ಹೊಟ್ಟೆ ಹಶ್ವಾಗ್ತಿದೆ. ಆದರೆ ಬಂದಿರೋ ಕೆಲಸ ಆಗಬೇಕು. ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾನೆ ಅವನು, ಅಂದರೆ ಹೆವಿ ಟ್ಯಾಲೆಂಟ್ ಇದ್ದಾನೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಮತ್ತು ಜ್ಯೋತಿಷ್ಯ ಹೇಳ್ತಾನೆ ಗೈಸ್ ಅವನು. ತುಂಬ ಚೆನ್ನಾಗಿ ಜ್ಯೋತಿಷ್ಯ ಹೇಳ್ತಾನೆ. ಯಾರಿಗಾದ್ರೂ
ನಿಮ್ಮ ಭವಿಷ್ಯನ ಕೇಳಬೇಕು ಅನ್ನೋ ಇಂಟ್ರೆಸ್ಟ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅವ್ನ ನಂಬರ್ ಸೆಂಡ್ ಮಾಡ್ತೀನಿ. ಕಾಲ್ ಮಾಡಿ ಕೇಳ್ಕೊಡಿ. ಪೂಜೆ ಎಲ್ಲ ಮಾಡ್ತಾನೆ, ಮಾಡಿದ್ದಾನೆ, ಒಂದು 4-5 ಪೂಜೆ ಮಾಡಿದ್ದಾನೆ ಗೈಸ್. ತುಂಬ ಇವಾಗ ಇಂಪಾರ್ಟೆಂಟ್ ಕಂಟೆಂಟ್ ನನ್ನ ಕಡೆಯಿಂದ ಬರುತ್ತೆ, ಇದನ್ನ ನೀವು ಪಕ್ಕ ನೋಡ್ಲೇಬೇಕು. ಫನ್ನಿ ಅಂದ್ರೆ ಫನ್ನಿ. ಇದನ್ನ ಮಾಡಿಲ್ಲ ಅಂತಂದ್ರೆ ಶಿಲ್ಪ ನಿನ್ ಬ್ಯೂಟಿ ಮೇಲೆ ಆಣೆ. ಶಿಲ್ಪ ಮಿಕ್ಸಿ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಶಿಲ್ಪ ಇವಾಗ ಮಿಕ್ಸಿ ಹೇಳ್ತಾಳೆ, ಹೇಳು. ನನಗೆ ಸ್ವಲ್ಪ ಉಚ್ಚಾರಣೆ ಬರಲ್ಲ ಗೈಸ್, ಎಲ್ಲ ಒಂದೊಂದು ಕೆಲವೊಂದು ಪದಗಳು ಉಚ್ಚಾರಣೆ ಮಾಡಕ್ ಬರಲ್ಲ. ಬೇಕಾದ್ರೆ ಇಲ್ಲ ಅವಮಾನ ಆಗುತ್ತೆ ಹೇಳೋದು. ಸಾರಿ ಗೈಸ್, ನಮ್ಗೆ ಉಚ್ಚಾರಣೆ ಬರಲ್ಲ. ನಾವು ಅದಕ್ಕೆ ಗ್ರೈಂಡರ್ ಅಲ್ಲ, ಮಿಕ್ಸಿ. ಮಿಸ್ಕಿ. ಓಕೆ, ಅನದರ್ ಒನ್. ಪ್ರಾಂಶುಪಾಲರು. ಓ ಮೈ ಗಾಡ್, ಫಸ್ಟ್ ಟೈಮ್ ಅನ್ಸುತ್ತೆ ಲೈಫಲ್ಲಿ ಅವಳು ಕರೆಕ್ಟಾಗಿ ಹೇಳಿದ್ದು. ಲೈಫಲ್ಲಿ ಫಸ್ಟ್ ಟೈಮ್ ಕರೆಕ್ಟಾಗಿ ಹೇಳಿದೆ ಅಂತ ಹೇಳ್ತಿದ್ದಾರೆ. ಕನ್ವೆನ್ಷನಲ್ ಹಾಲ್. ಮತ್ತೆ ಅವಾಗ್ಲೂ ಏನೋ ಹೇಳಿದ್ಲಲ್ಲ, ಅಲ್ಲಲ್ಲ ಗೈಸ್ ಅವರೆಲ್ಲ ನನ್ನ ನಿಮ್ಗೆ ಹೇಳಿದ್ಲಲ್ಲ ಜಾಗಬೇಕು ಅಂತಾನೆ ಇದ್ದಾರೆ. ಅಂದ್ರೆ ನನಗೆ ನಾನೇ ಡೈರೆಕ್ಟಾಗಿ ಹೇಳ್ತೀನಿ, ನಂಗೆ ಸ್ವಲ್ಪ ಉಚ್ಚಾರಣೆ ಬರಲ್ಲ ಗೈಸ್ ಅಷ್ಟೇ. ಎಲ್ಲ ವರ್ಡ್ಸ್ ಅಲ್ಲ, ಎಲ್ಲೋ ಒಂದೊಂದು ಕೆಲವೊಂದು ವರ್ಡ್ಸ್ ಉಚ್ಚಾರಣೆ ಬರಲ್ಲ. ಅದೇ ಮಿಕ್ಸಿನ ಮಿಸ್ಕಿ ಆ ಟೈಪ್. ಅಯ್ಯೋ, ಇದು ನನ್ನ ಬ್ಲಾಗಲ್ಲಿ ಕಂಟೆಂಟ್ ಇರಬೇಕಿತ್ತು, ಚೆನ್ನಾಗಿರ್ತಾರೆ. ಎಲ್ಲಿ ಹೋಗ್ತಾಳೆ? ಸಿಗ್ತಾಳೆ. ಸರಿ ಗೈಸ್, ಆಯಿತು, ಮತ್ತೆ ಸಿಗ್ತೀನಿ. ಇವರೆಲ್ಲ ಹಚ್ಚಾಡ್ತಿದ್ದಾರೆ. ಮತ್ತೆ ನಾವಿಬ್ರು ಒಂದೇ ಬ್ಲಾಗಲ್ಲಿ ಬರಬೇಕು ಅಂತಂದರೆ ಕಮೆಂಟ್ಸ್ ಮಾಡಿ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಬ್ಬರು ಸೃಜಾನ, ಶಿಲ್ಪಾ, ಮಹದೇವ್. ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಸೀದಾ ಚನ್ನಪಟ್ಟಣಕ್ಕೆ ಹೋಗಿ, ಇಲ್ಲಾಂದರೆ ಅವಳು ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಬಂದು ನಾವು ಬ್ಲಾಗ್ ಮಾಡ್ತೀವಿ. ಫನ್ನಿಯಾಗಿದೆಯಲ್ವ? ನೆಕ್ಸ್ಟ್ ಕಂಟೆಂಟ್ ಬರೋವರೆಗೂ ನಮ್ಮನ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಮತ್ತು ಸೃಜನ ಒಂದು ವಿಡಿಯೋ ಮಾಡು ಅಂದು ಅವಳಿಗೊಂದು ರೀಲ್ಸ್ ಮಾಡಿಕೊಟ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ದುರ್ಗಾಪ್ರಸಾದ್ ಎತ್ಕೊಂಡು ಹೋಗಿದ್ದಾನೆ. ಯಾರಾದರೂ ಕೊಡ್ಬೋದು ಅಂದರು, ಅದಕ್ಕೆ ಅವನೇನೆ ನಾನೇ ಕೊಟ್ಟು ಬರ್ತೀನಿ ಅಂತ ಅವನೊಬ್ಬನೇ ಹೋಗಿದ್ದಾನೆ. ಎಲ್ಲರೂ ಹೋಗೋದು ಬೇಡ ಅಂತ. ತುಂಬ ಹೊಟ್ಟೆ ಹಶ್ವಾಗ್ತಿತ್ತು, ಅದಕ್ಕೆ ಫ್ರೂಟ್ಸ್ ತೊಗೊಳೋಣ ಅಂತ ಬಂದಿದ್ದೀವಿ. ನಮ್ಮ ಮರಿಯಣ್ಣ ಕೊಡಿಸ್ತಿದ್ದಾರೆ ಗೈಸ್, ಬನ್ನಿ. ಫ್ರೂಟ್ಸ್ ತೊಗೊತಿದ್ದಾರೆ. ಏನೇನು ತೊಗೊತಾರೆ ಅಂತ ಗೊತ್ತಿಲ್ಲ, ಬಟ್ ವೆಯ್ಟಿಂಗ್ ತುಂಬ ಹಶ್ವಾಗ್ತಿದೆ. ರೈಲ್ವೆ ಸ್ಟೇಷನಲ್ಲಿದ್ವಿ, ಎಲ್ಲರೂ ಟ್ರೈನ್ ವೆಯ್ಟ್ ಮಾಡ್ತಿದ್ವಿ. ನಾವು ಪ್ರಭಾ ಊರಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನಮ್ಮ ಜೊತೆ ಇದ್ದು ಹೋದ್ಲು. ನಾವು 3 ಜನ ಟ್ರೈನ್ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಹಾಯ್, ದುರ್ಗಾಪ್ರಸಾದ್ ಬಂದಿದ್ದಾನೆ. ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಟ್ರೈನ್ಗೋಸ್ಕರ. 4 ಗಂಟೆಗೆ ಬರುತ್ತೆ ಟ್ರೈನ್ ಅಂತ ಇತ್ತು, ಆದರೆ ಯಾವಾಗೂ ಕರೆಕ್ಟಾಗಿ 4 ಗಂಟೆಗೆ ಬಂದಿಲ್ಲ ಗೈಸ್ ಆ ಟ್ರೈನು. ತುಂಬ ಸಲ ಹೋಗಿದ್ದೀವಿ ಕಾಲೇಜಿಗೆ ಬರಬೇಕಾದ್ರಂತೂ, ಯಾವಾಗೂ ಲೇಟೇ ಆ ಟ್ರೈನು. ಸೊ ಟ್ರೈನ್ ವೆಯ್ಟ್ ಮಾಡ್ತಾಯಿದ್ದೀವಿ. ನಮಗೆ ಬಸ್ ಅಂದರೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು. ಮತ್ತು ಇವತ್ತು ನಾವು ಬಂದಿದ್ದ ಕೆಲಸ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಇನ್ನೊಂದ್ಸಲ ಯಾವಾಗಾದರೂ ಕಾಲೇಜ್ ಹತ್ರ ಬರಬೇಕು. ನನ್ನ ಫ್ರೆಂಡ್ಸ್ಗಳು ಸಿಕ್ಕಿದ್ರು. 1-2 ತಿಂಗಳಾದ್ಮೇಲೆ ಫ್ರೆಂಡ್ಸ್ ಎಲ್ಲರನ್ನೂ ನೋಡಿದೆ, ತುಂಬ ಖುಷಿ ಆಗ್ತಿದೆ. ಇನ್ನೂ 3 ಜನ ಮಿಸ್ಸಿಂಗು. ಅವ್ರು 3 ಜನನೇ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಸಿಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ, ಎಲ್ಲರೂ ಸಿಗೋಣ ಅಂತ ಅಂದ್ಕೊಂಡಿದ್ದೀವಿ. ಸಿಕ್ಕಾಗ ಎಲ್ಲರೂ ಪರಿಚಯ ಮಾಡಿಸ್ತೀನಿ ಗೈಸ್. ಆ್ಯಂಡ್ ಪ್ರಭಾ ಊರಿಗೆ ಹೋಗ್ತೀನಿ ಅಂತ ಪ್ರಭಾ ಹೋದ್ರು. ಇನ್ನು ಹರಿಯಣ್ಣ, ದುರ್ಗಾ 3 ಜನನೂ ಹೋಗ್ತಿದ್ದೀವಿ. ಟ್ರೈನ್ ವೆಯ್ಟ್ ಮಾಡ್ತಿದ್ದೀವಿ. ಅವರಿಬ್ಬರು ರಾಮನಗರ, ನಾನು ಚನ್ನಪಟ್ಟಣ. ರಾಮನಗರದಂತ ಜೊತೆಗೆ ಬರ್ತಾರೆ. ಆಮೇಲೆ ಅಲ್ಲಿಂದ ಊರಿಗೆ ಹೋಗಬೇಕು. ಮತ್ತು ಹರಿಯಣ್ಣ, ದುರ್ಗಾ ನನಗೆ ವಿಡಿಯೋ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಿದ್ರು. ಈ ಥರ ಇಟ್ಕೊ, ಆ ಥರ ಇಟ್ಕೊ ಕ್ಯಾಮ್ರಾನ, ಚೆನ್ನಾಗಿ ಬರುತ್ತೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಕೊಡ್ತಿದ್ದಾರೆ. ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಮತ್ತು ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ನಮಗೆ. ಅಷ್ಟರಲ್ಲಿ ಟೈಮ್ ಆಗಿತ್ತು, ಟ್ರೈನ್ ಬಂತು. 3 ಜನನೂ ಟ್ರೈನ್ ಹತ್ಕೊಂಡು, ಅವರು ರಾಮನಗರದಲ್ಲಿ ಇಳ್ಕೊಂಡ್ರು, ನಾನು ಚನ್ನಪಟ್ಟಣ ಬಂದು ಇಳ್ಕೊಂಡೆ. ಚನ್ನಪಟ್ಟಣ ರೈಲ್ವೆ ಸ್ಟೇಷನಿಂದ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ತುಂಬ ದೂರ ಇಲ್ಲಿಂದ ಬಸ್ ಸ್ಟಾಪ್. ಸೊ ಏನೂ ಮಾಡೋಕ್ಕಾಗಲ್ಲ, ನಡ್ಕೊಂಡು ಹೋಗಬೇಕು. ಹೋಗ್ತಾ ಇದ್ದೀನಿ. ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ ಬರೋದಕ್ಕೂ ಬಸ್ ಹೊರಡ್ತಿತ್ತು ನಮ್ಮೂರದು. ಹಾಗೆ ಹೋಗಿ ಹತ್ಕೊಂಡೆ. ಬಸ್ಸು ತುಂಬ ರಶ್ ಇತ್ತು, ಫ್ರೀ ಬಸ್ ಇರೋದ್ರಿಂದ.
ಮನೆಗೆ ಬಂದೆ, ನಮ್ಮ ಚಿಕ್ಕಪ್ಪ ಬಂದಿದ್ದರು. ನೋಡಿಬಿಟ್ಟು ಸರಿ ಆಯಿತು ವೀಡಿಯೋನ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ನನ್ನ ವೀಡಿಯೋನ ಸ್ಟಾಪ್ ಮಾಡಿ ನನ್ನ ಮನೆ ಒಳಗಡೆ ಹೋದೆ. ಹಾಯ್ ಗೈಸ್, ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಮ್ಮ ಚಿಕ್ಕಪ್ಪ ಮನೆಗೆ ಬಂದಿದ್ದರು, ಅದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇವಾಗ ನನ್ನ ವೀಡಿಯೋ ಎಂಡ್ ಮಾಡೋ ಟೈಮ್ ಆಗಿದೆ. ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ದಿನ ಹೇಗಿತ್ತು ಅಂತ ನೀವೇ ನೋಡಿದ್ದೀರಾ. ನನಗಂತೂ ತುಂಬ ಖುಷಿ ಆಯಿತು ಗೈಸ್, ನನ್ನ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿ. ಬಿಕಾಸ್ ಅಲ್ಲಿ ಲಚ್ಚಿಬಿಡ್ತಿದೆ, ಕೇಳಿಸ್ತು ಅಂದ್ಕೊತೀನಿ. ತುಂಬ ಖುಷಿ ಆಯಿತು ನನಗೆ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ. 3 ಜನ ಮಿಸ್ ಆದರು, ಅದಕ್ಕೆ ಸ್ವಲ್ಪ ಬೇಜಾರಿದೆ. ಅದು ಬಿಟ್ಟರೆ ಎಂತ ಇಲ್ಲ. ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಲೈಫಲ್ಲಿ ಅಲ್ವಾ, ಒಪ್ಕೊತೀರಾ ಇದನ್ನು? ಫ್ರೆಂಡ್ಸ್ ಇದ್ರೇ ಜೀವನ. ಫ್ರೆಂಡ್ಸ್ ಬೇಕು ಗೈಸ್, ಯಾರಿಗೆ ಆದರೂ ಅಷ್ಟೇ ಫ್ರೆಂಡ್ಸ್ ಇರಲೇಬೇಕು ಗೈಸ್. ನನ್ನ ಒಪಿನಿಯನ್ ಇದು. ಫ್ರೆಂಡ್ಸ್ ಲೈಫಲ್ಲಿ ಇಂಪಾರ್ಟೆಂಟ್. ಚೆನ್ನಾಗಿತ್ತು ನನ್ನ ಡೇ ಇವತ್ತು ಗೈಸ್. ನಿಮಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.